ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬ್ರಾಹ್ಮಿಣ್ಸ್ ಮನೆಗಳಲ್ಲಿ ಮದುವೆ ಇರ್ಬೋದು ಅಥವಾ ಯಾವುದೇ ಫಂಕ್ಷನ್ಗಳಲ್ಲಿ ಮಾಡುವಂಥ ಅನ್ನದ ಕೇಸರಿಬಾತ್ ಮಾಡ್ತಾ ಇದ್ದೀನಿ. ರವೆ ಕೇಸರಿಬಾತ್ ಥರ ಅಲ್ಲ ಇದು. ಇದನ್ನು ಮಾಡೋದಕ್ಕೆ ಎಕ್ಸ್ಪರ್ಟ್ಸೇ ಬೇಕು. ಸ್ವಲ್ಪ ಹದ ತಪ್ಪಿದ್ರೂ ಕೂಡ ಪೂರ್ತಿ ಹಾಳಾಗುತ್ತೆ. ಸೊ ಇವತ್ತು ಸರಿಯಾದ ಅಳತೆನಲ್ಲಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಅನ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಮ್ಮಪ್ಪ ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಅಂದರೆ ಮದುವೆ ಫಂಕ್ಷನ್ಗಳಿಗೆಲ್ಲ ದೊಡ್ಡ ದೊಡ್ಡ ಅಳತೆನಲ್ಲಿ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಹಾಗಾಗಿ ನಾನು ಅವ್ರ ಹತ್ರ ಹೇಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಕೇಳಿಕೊಂಡು ಒಂದೆರಡು ಸತಿ ಟ್ರೈ ಮಾಡಿ ಚೆನ್ನಾಗಿ ಬಂದ ಮೇಲೆ ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೀರು ಬಿಸಿ ಆಗಲಿ, ನೀರು ಚೆನ್ನಾಗಿ ಕುದಿ ಬಂದರೆ ಅನ್ನ ಬೇಗ ಆಗುತ್ತೆ ಅಂತ ಅಷ್ಟೇ. ನಂತರ ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿನೇ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಮಾಡೋದಕ್ಕೆ ಅಂತಲೇ ನಮ್ಮ ಕಡೆ ಬೇರೆ ಅಕ್ಕಿ ಸಿಗುತ್ತೆ, ಸಣ್ಣ ಅಕ್ಕಿ. ಅದನ್ನು ಬೇಯಿಸಿದ್ರೆ ಘಮ ಘಮ ಅಂತ ಪರಿಮಳ ಇರುತ್ತೆ. ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನನಗಿಲ್ಲ, ಅದು ಸಿಕ್ಕಿಲ್ಲ. ನಾನು ಸುಮಾರು ಕಡೆ ಹುಡುಕಿದೆ, ಎಲ್ಲೂ ಕೂಡ ಸಿಕ್ಕಿಲ್ಲ. ನಾನೊಂದೆರಡು ಸತಿ ತಂದು ಮಾಡಿದ್ದೆ, ನನಗೆ ಅವಾಗ ಸಿಕ್ಕಿತ್ತು ಆ ಅಕ್ಕಿ. ಆದರೆ ನಾನೇನಾದರೂ ಚೆನ್ನಾಗಿ ಮಾಡಬೇಕು, ರೆಸಿಪಿ ತೋರಿಸ್ಬೇಕು ಅಂದಾಗಲೇ ನನಗೆ ಬೇಕಾಗಿರೋ ಐಟಮ್ಸ್ ಸಿಗಲ್ಲ ಒಂದೊಂದು ಸತಿ. ಹಾಗಾಗಿ ಇದರಲ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ಅಕ್ಕಿ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ. ಹಾಗೆಯೇ ಇವಾಗ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ನೀರು ಕುದ್ಮೇಲೆ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಾಕಿ ಅನ್ನ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಅನ್ನನೂ ಕೂಡ ಕರೆಕ್ಟಾಗಿ ಮಾಡ್ಕೋಬೇಕು. ತೀರಾ ಗಂಜಿ ಥರನೂ ಆಗಬಾರ್ದು, ಗಟ್ಟಿನೂ ಇರಬಾರ್ದು. ಆ ಥರ ಮೆತ್ತಗೆ ಅನ್ನನ ರೆಡಿ ಮಾಡ್ಕೋಬೇಕಾಗತ್ತೆ. ಅನ್ನ ರೆಡಿ ಆಗೋವರೆಗೂ ಇನ್ನೇನು ಕೆಲಸ ಇರಲ್ಲ ನಮಗೆ. ಅನ್ನ ಆದಮೇಲೆ ಮಿಕ್ಕಿರೋ ಕೆಲಸ ಇರೋದು. ನೋಡಿ, ಈ ಥರ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮೆತ್ತಗೆ ಅನ್ನನ ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ ಅನ್ನ ಹೇಗಿರಬೇಕು ಅಂತ. ಎಕ್ಸ್ಟ್ರಾ ನೀರು ಬೇಕು ಅಂದರೆ ನೀರು ಹಾಕಿ ಬೇಯಿಸ್ಕೋಬೋದು, ಆದರೆ ಯಾವುದೇ ಕಾರಣಕ್ಕೂ ಗಟ್ಟಿ ಇರಬಾರ್ದು. ನೋಡಿ, ಈ ಥರ ಒಂದಗಳು ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನೈಸ್ ಆಗಬೇಕು. ಸ್ವಲ್ಪನೂ ಇದು ಗಟ್ಟಿ ಇದೆ ಅಂತ ಅನ್ನಿಸ್ಬಾರ್ದು. ಆ ಥರ ಮೆತ್ತಗೆ ಅನ್ನನ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಇದ್ರೂ ಕೂಡ ನಾವು ಸಕ್ಕರೆ ಹಾಕಿದ ತಕ್ಷಣ ತೀರಾ ಅಕ್ಕಿ ಥರ ಆಗಿಬಿಡುತ್ತೆ ಅದು. ಹಾಗಾಗಿ ಮೆತ್ತಗೆ ಅನ್ನನ ರೆಡಿ ಮಾಡ್ಕೋಬೇಕಾಗತ್ತೆ. ಅನ್ನ ಪರ್ಫೆಕ್ಟಾಗಿ ಬಂತು ಅಂದರೆ ಅರ್ಧ ಕೆಲಸ ಆದಂಗೆ. ಅನ್ನ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದರಲ್ಲಿರೋ ತಿಳಿನ ಸಪ್ರೇಟ್ ಮಾಡ್ಕೋಬೇಕು. ಬೇಕಿದ್ದರೆ ಬಟ್ಟೆ ಕಟ್ಟಿ ಕೂಡ ತಿಳಿ ಸಪ್ರೇಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಮಾಡಿಕೊಂಡು ಪೂರ್ತಿಯಾಗಿ ತಿಳಿ ಎಲ್ಲ ಹೋದ್ಮೇಲೆ ಸ್ವಲ್ಪನೂ ನೀರಿನಂಶ, ತಿಳಿ ಅಂಶ ಅನ್ನೋದಲ್ಲಿ ಇರಬಾರ್ದು. ಆ ಥರ ಆದಮೇಲೆ ಇದನ್ನು ನಾನು ಒಂದು ದಪ್ಪ ತಳದ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರ 2ರಷ್ಟು ಸಕ್ಕರೆ ಮತ್ತು ಅದ್ರ ಮೇಲೆ 1 ಮುಷ್ಟಿ ಅಥವಾ 1/4 ಕಪ್ ಆಗುವಷ್ಟು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೋಬೇಕು. ಕರೆಕ್ಟಾಗಿ ಆಗುತ್ತೆ ಸ್ವೀಟು, ಜಾಸ್ತಿ ಏನೂ ಆಗಲ್ಲ. ನಂತರ ಇದಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 3/4 ಕಪ್ ತುಪ್ಪ ಬೇಕಾಗತ್ತೆ. ಮತ್ತು 2/4 ಕಪ್ ಸಕ್ಕರೆ ಇಷ್ಟು ಹಾಕಿದ್ರೆ ಸ್ವೀಟು ತುಪ್ಪ ಎಲ್ಲನೂ ಕೂಡ ಕರೆಕ್ಟಾಗಿ ಆಗುತ್ತೆ. ಇದನ್ನಿವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅನ್ನ ಎಲ್ಲ ಗಂಟಾಗುತ್ತೆ, ಯಾಕಂದರೆ ಸಾಫ್ಟಾಗಿ ಬೇಯಿಸ್ಕೊಂಡಿರ್ತೀವಲ್ವ. ಹಾಗಾಗಿ ಸ್ವಲ್ಪ ಗಂಟಾಗುತ್ತೆ. ಅದನ್ನೆಲ್ಲ ನೀಟಾಗಿ ಒಡೆದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೇ ಬಿಡಬೇಕು. ಇದಕ್ಕೆ ಹಾಕಿರೋ ಸಕ್ಕರೆ ಎಲ್ಲ ಅನ್ನದ ಬಿಸಿಗೆ ಚೆನ್ನಾಗಿ ಕರಗುತ್ತೆ. ಅಲ್ಲಿವರೆಗೂ ಇದನ್ನು ಮುಚ್ಚಿಟ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಇದನ್ನು ಮುಚ್ಚಿ ಹಾಗೇ ಬಿಡ್ತೀನಿ. ನಂತರ ಇದಕ್ಕೆ ಹಾಕೋದಕ್ಕೆ ನಾನಿಲ್ಲಿ 1 ಗ್ರಾಮ್ ಕೇಸರಿ ತೊಗೊಂಡಿದ್ದೀನಿ. ಇಷ್ಟು ಏನು ಬೇಕಾಗಲ್ಲ, ಇದರಲ್ಲಿ 1/4 ಗ್ರಾಮ್ ಹಾಕಿದ್ರೂ ಕೂಡ ಸಾಕಾಗತ್ತೆ. ಆದರೆ ನಾವು ಇದಕ್ಕೆ ಒಂದೊಳ್ಳೆ ಬ್ರ್ಯಾಂಡ್ದು ಚೆನ್ನಾಗಿ ಪರಿಮಳ ಇರೋವಂಥ ಕೇಸರಿ ತೊಗೋಬೇಕಾಗತ್ತೆ. ಇಲ್ಲಾಂತಂದರೆ ಬರೀ ಕಲರ್ ಬರುತ್ತೆ ಅಷ್ಟೇ, ಟೇಸ್ಟ್ ಆಗಲ್ಲ. ಮತ್ತು ಕೇಸರಿ ಬಾತಲ್ಲಿ ಕೇಸರಿ ಟೇಸ್ಟ್ ಇದ್ರೇ ಅದು ಕೇಸರಿ ಬಾತ್ ಅಂತ ಅನಿಸ್ಕೊಳ್ಳೋದು, ಇಲ್ಲಾಂತಂದರೆ ಚೆನ್ನಾಗಾಗಲ್ಲ ಅದು. ಹಾಗಾಗಿ ಒಂದೊಳ್ಳೆ ಬ್ರ್ಯಾಂಡ್ ಕೇಸರಿ ತೊಗೊಂಡು ಇದನ್ನು ನಾವು ಬಿಸಿ ನೀರಲ್ಲಿ ನೆನೆಸಿಟ್ಕೋಬೇಕು. ಹಾಲೆಲ್ಲ ಹಾಕಬೇಕಂತ ಇಲ್ಲ. ಹಾಗೆ ಇವಾಗ ಅನ್ನ ಕೂಡ ರೆಡಿಯಾಗಿದೆ, ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ನಾವು ಕಾಯಿಸೋದಕ್ಕೆ ಇಟ್ಕೋಬೋದು. ಕಾಯಿಸ್ತಾ ಇದಕ್ಕೆ ನಾನಿವಾಗ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಹಾಕಬೇಕಾಗತ್ತೆ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಬೇಕಿದ್ರೆ ಲಾಸ್ಟಲ್ಲಿ ನಿಂಬೆ ರಸ ಹಾಕುವಾಗಲೂ ಕೂಡ ಹಾಕ್ಬೋದು, ಇಲ್ಲಾಂತಂದರೆ ಸಕ್ಕರೆ ಸೇರಿಸ್ಕೊಳ್ತೀವಿ ಅಲ್ವಾ, ಆವಾಗಲೂ ಕೂಡ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಮತ್ತು ಇದನ್ನು ನಾವು ಕಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನೋಡಿ, ಈ ಥರ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಕೇಸರಿನ ಸೇರಿಸ್ಕೋಬೇಕು.
ಕೇಸರಿ ಸೇರಿಸ್ಕೊಂಡು ಇದನ್ನು ನಾವು ಲೋ ಇಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕಾಯಿಸ್ತಾನೆ ಇರಬೇಕು. ಸ್ವಲ್ಪ ಟೈಮ್ ಹಿಡಿಸುತ್ತೆ ಇದಾಗೋದಕ್ಕೆ, ಒಂದು 25ರಿಂದ 30 ನಿಮಿಷ ಅಂತೂ ಹಿಡಿಸುತ್ತೆ ಇಷ್ಟಕ್ಕೆ. ಇನ್ನು ಜಾಸ್ತಿ ಕ್ವಾಂಟಿಟಿ ಇದೆ ಅಂತಂದರೆ ಇನ್ನು ಟೈಮ್ ಹಿಡಿಸುತ್ತೆ. ಅಂದರೆ ಇವಾಗ ತೆಳ್ಳಗಿದೆ ಅಲ್ವಾ ಇದು ಸ್ವಲ್ಪ ಗಟ್ಟಿಯಾಗಿ ಸೌಟಿಂದ ಎಲ್ಲ ಬಿಡೋ ಥರ ಆಗಬೇಕು. ಮತ್ತು ಸೈಡಲ್ಲೆಲ್ಲ ತುಪ್ಪ ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಮತ್ತು ನಮ್ಮ ಕಡೆ ಇದು ಸ್ವಲ್ಪ ದೊಡ್ಡ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ, ಮದುವೆಗಳಲ್ಲಿ ಮಾತ್ರ ಇದನ್ನು ಮಾಡ್ತಾಯಿದ್ರು. ಸುಮ್ಮನೆ ಎಲ್ಲ ಮಾಡ್ತಾ ಇರಲಿಲ್ಲ. ಮನೇಲಿ ಏನಾದರೂ ಫಂಕ್ಷನ್ ಇದೆ ಅಂದಾಗ ಮಾತ್ರ ಮಾಡ್ತಾಯಿದ್ರು. ಯಾಕಂದರೆ ಕೇಸರಿ, ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ಕಾಸ್ಟ್ಲಿ ಆಗುತ್ತೆ ಅಂತ. ಬಟ್ ಇವಾಗೆಲ್ಲ ಆ ಥರ ಯಾರು ಕೂಡ ತಿನ್ನೋದಕ್ಕೆಲ್ಲ ಕಮ್ಮಿ ಮಾಡ್ಕೊಳ್ಳಲ್ಲ. ಅದ್ರ ಬಗ್ಗೆ ಎಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ. ಏನು ತಿನ್ನಬೇಕು ಅನಿಸುತ್ತೋ ಅದನ್ನು ಮಾಡಿಕೊಂಡು ತಿಂತಾ ಇರೋದು ಅಷ್ಟೇ. ಮತ್ತು ನೀವಿಲ್ಲಿ ನೋಡ್ಬೋದು ಇದಾಗಿದೆ ಇವಾಗ. ಈ ಥರ ಸೈಡಲ್ಲೆಲ್ಲ ತುಪ್ಪ ಬಿಡಬೇಕು ಮತ್ತು ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ನೋಡಿ, ಈ ಥರ ಸೌಟಿಂದ ಎತ್ತಿಬಿಟ್ರೆ ಈಸಿಯಾಗಿ ಬೀಳಬೇಕು, ಸ್ವಲ್ಪನೂ ಅಂಟ್ಕೋಬಾರ್ದು. ಆ ಥರ ಆದರೆ ಇದು ಆಗಿದೆ ಅಂತ. ನಾನು ಇದನ್ನು ಸುಮಾರು ಒಂದು 20ರಿಂದ 25 ನಿಮಿಷ ಕಾಯಿಸ್ಕೊಂಡಿದ್ದೀನಿ ಇಷ್ಟ ಆಗೋದಕ್ಕೆ. ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ನಂತರ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೇಕು. ದ್ರಾಕ್ಷಿ ಗೋಡಂಬಿನ ನಾವು ಹಾಗೇ ಹಾಕ್ಬೋದು, ಹುರಿದೆಲ್ಲ ಹಾಕಬೇಕು ಅಂತ ಇಲ್ಲ. ದ್ರಾಕ್ಷಿ ಗೋಡಂಬಿ ಹಾಕಿದ್ದಾದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಇದಕ್ಕೆ ನಾವು ಒಂದು ನಿಂಬೆಹಣ್ಣು ರಸನ ಇದಕ್ಕೆ ಹಿಂಡ್ಕೋಬೇಕಾಗತ್ತೆ. ಸ್ವೀಟ್ಗೆ ನಿಂಬೆ ರಸನ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ನಾವು ನಿಂಬೆ ರಸ ಹಾಕಲೇಬೇಕು, ಇಲ್ಲಾಂತಂದರೆ ಇನ್ನೇನೋ ಬೇಕಿತ್ತು, ಏನೋ ಕಮ್ಮಿ ಇದೆ ಅನ್ನೋ ಥರ ಇರುತ್ತೆ ಇದು. ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಸೈಜ್ದು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ರಸ ತುಂಬ ಇತ್ತು, ಹಾಗಾಗಿ ಚಿಕ್ಕ ನಿಂಬೆಹಣ್ಣು ಹಾಕಿದ್ದೀನಿ. ರಸ ಕಮ್ಮಿ ಇತ್ತು ಅನ್ನೋದಾದರೆ ಮೀಡಿಯಮ್ ಸೈಜ್ದು ಒಂದು ನಿಂಬೆಹಣ್ಣನ್ನು ಹಾಕಬೇಕಾಗತ್ತೆ ಇಷ್ಟಕ್ಕೆ. ನಾನಿಲ್ಲಿ ಪೂರ್ತಿ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ನಿಂಬೆಹಣ್ಣನ್ನು ಲಾಸ್ಟಲ್ಲೇ ಸೇರಿಸ್ಕೋಬೇಕು, ಇಲ್ಲಾಂತಂದರೆ ಮುಂಚೆನೇ ಸೇರಿಸ್ಬಿಟ್ರೆ ಆ ಸಕ್ಕರೆ ಪಾಕ ಬಂದು ಗಟ್ಟಿನೇ ಆಗಲ್ಲ, ಅದೊಂಥರ ಪಾಯಸ ಥರ ಉಳ್ಕೊಂಡ್ಬಿಡತ್ತೆ. ಈ ಥರ ಗಟ್ಟಿ ಆದಮೇಲೆ ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಕೇಸರಿಬಾತ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನನಗಂತೂ ಫೇವ್ರೇಟ್ ಇದು. ತಿಂದವ್ರಿಗೆ ಗೊತ್ತೇ ಇರುತ್ತೆ ಇದು ಎಷ್ಟು ರುಚಿಯಾಗಿರುತ್ತೆ ಅಂತ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು. ಮತ್ತು ಇದನ್ನು ನಾವು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು. ದಿನ ಒಂದ್ಸತಿ ಬಿಸಿ ಮಾಡ್ತಾಯಿದ್ರೆ ಒಂದು ವಾರದವರೆಗೂ ಇದೇನೂ ಹಾಳಾಗಲ್ಲ, ಆರಾಮಾಗಿ ತಿನ್ಬೋದು. ಮತ್ತು ಇದನ್ನು ನನಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದಮೇಲೆ ಆ ತುಪ್ಪ ಎಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮಾಡಿದ ದಿನ ಅಥವಾ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಇನ್ನೂ ಸೂಪರಾಗಿರುತ್ತೆ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.